ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸು ನಿಮ್ಗೆ ಯಾರಿಗಾರಿಗೂ ಗೊತ್ತಾ ಮಂಡ್ಯಕ್ಕೆ ಮಂಡ್ಯ ಅಂತ ಹೆಸರು ಕೊಟ್ಟಿದ್ಯಾರು, ಅದು ಹೆಸರು ಎಲ್ಲಿಂದ ಬಂತು ಅಂತ? ನಾವು ಓದ್ ವಿಡಿಯೋದಲ್ಲಿ ಕರಿಘಟ್ಟದ್ದು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ವಿ. ಆದರೆ ಇವತ್ತು ನಾವು ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ದೀವಿ. ಆದರೆ ಏನು ಅಂತಂದರೆ ಈ ಪ್ಲೇಸ್ಗೂ ನಾವು ಓದ್ ವಿಡಿಯೋದಲ್ಲಿ ಮಾಡಿರೋ ಕರಿಘಟ್ಟಕ್ಕೂ ಸ್ವಲ್ಪ ಲಿಂಕ್ ಇದೆ. ಏನು ಅಂತ ಹೇಳ್ತೀನಿ. ಇದು ಮುಂಚೆ ಈ ಥರ ಇರಲಿಲ್ಲ ಬಸ್ಸು. ಮುಂಚೆ ಇದು ಈ ರೀತಿ ಇರಲಿಲ್ಲ. ಮುಂಚೆ ಅಂತ ಅಂದರೆ ಒಂದು 100 ವರ್ಷ 200 ವರ್ಷದಿಂದ ಅಲ್ಲ, 500 ವರ್ಷದಿಂದ. ಈ 500 ವರ್ಷದಿಂದ ಇದು ಯಾವ ಥರ ಇತ್ತು ಅಂತಂದರೆ ಫುಲ್ಲು ದಟ್ಟ ಅರಣ್ಯವಾಗಿತ್ತು. ಈ ಅರಣ್ಯದಿಂದನೇ ಆ್ಯಕ್ಚುಲಿ ಮಂಡ್ಯಕ್ಕೆ ಮಂಡ್ಯ ಅಂತ ಹೆಸರು ಸಿಕ್ಕಿದ್ದು. ಇಲ್ಲಿ ಯಾರಿದ್ರು ಏನು ಮಂಡ್ಯ ಅಂತ ಹೆಸರು ಬಂತು ಅಂದರೆ, ಇಲ್ಲಿ ಅರಣ್ಯದ ಮೇಲ್ಗಡೆ ಒಂದು ಗುಹೆ ಇತ್ತು. ಆ ಗುಹೆಯಲ್ಲಿ ಮಾಂಡವ್ಯ ಋಷಿಗಳನ್ನು ಒಬ್ಬರು ತಪಸ್ ಮಾಡ್ತಿದ್ರು. ಅವರು ತಪಸ್ ಮಾಡಿ ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಆ ಗುರುಗಳು ವೇದ ಉಪದೇಶನ ಮಾಡ್ತಿದ್ರು. ಹಿಂಗೆ ಅವರು ತಪಸ್ ಮಾಡ್ಬೇಕಾದ್ರೆ ಒಂದಿನ ಕಂಬದ ನರಸಿಂಹಸ್ವಾಮಿ ಪ್ರತ್ಯಕ್ಷರಾಗ್ತಾರೆ. ಅದು ಯಾವ ಥರ ಅಂತ ಅಂದರೆ ಕಂಬದ ಮುಖಾಂತರ ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ಅವರು ಪ್ರತ್ಯಕ್ಷ ಆದಮೇಲೆ ಇಲ್ಲಿ ಅವರೇ ಮಾಂಡವ್ಯ ಋಷಿಗಳು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ವಿಜಯನಗರದ ಅರಸರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಆದರೆ ಈಗ ಇವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇದು ನರಸಿಂಹಸ್ವಾಮಿಗೆ ರಥ ಇದೆ ಒಳಗಡೆ. ನಿಮ್ಗೆ ಅಲ್ಲಿ ಕಾಣ್ತೈತಲ್ಲ ಗೋಪುರ, ಅಲ್ಲಿ ಒಂದು ವಿಶೇಷವನ್ನೇ ಐತೆ, ಹೇಳ್ತೀನಿ ರೀ. ನಾವು ಏನು ನೋಡ್ದೋ ಗೋಪುರ, ಆ ಗೋಪುರನ ಸೀಳ್ಕೊಂಡು ಕೆಳಗಡೆ ಬೀಳ್ತಿತ್ತಂತೆ. ಯಾಕೆ ಅಂತ ಅಂದರೆ ಈ ಕಂಬದ ನರಸಿಂಹಸ್ವಾಮಿ ಕಂಬ ದಿನದಿಂದ ದಿನಕ್ಕೂ ಕಂಬ ಬೆಳಿತಾನೆ ಹೋಗ್ತಿತ್ತಂತೆ. ಅವ್ರು ಎಷ್ಟೇ ಸತಿ ಗೋಪುರ ಕಟ್ಸಿದ್ರು ಕೂಡ ಗೋಪುರ ಬಿದೋಗ್ತಿತ್ತು, ಯಾಕೆಂದರೆ ಕಂಬ ಬೆಳೀತಾಯಿತ್ತು. ಇದಾದಮೇಲೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕ್ಬೇಕಾದ್ರೆ ಇಲ್ಲಿನ ಅರ್ಚಕರಿಗೆ ಒಂದಿನ ಕನಸಲ್ಲಿ ನರಸಿಂಹಸ್ವಾಮಿ ಬಂದು ಹೇಳ್ತಾರಂತೆ, ನನ್ನ ತಲೆ ಮೇಲೆ ಕಂಬದ ತಲೆ ಮೇಲೆ, ಆ ಕಂಬದ ನೆತ್ತಿ ಮೇಲೆ ಪಂಚಲೋಹದ ಒಂದು ಮೊಳೆ ಹೊಡಿಬೇಕು ಅಂತ. ಆಗ ಅರ್ಚಕರು ಬಂದು ಅವ್ರ ಮಾರದಿನ ಮೊಳೆ ಹೊಡಿಸ್ತಾರೆ. ಆದರೆ ನಾವು ಅದ್ರ ಗುರುತು ಇನ್ನೂ ನೋಡ್ಬೋದು. ಬನ್ನಿ ಈಗ ನಿಮಗೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಅದು ಹೆಂಗೈತೆ ಏನು. ನಿಮ್ಗಾಗಲೇ ಹೇಳಿದ್ನಲ್ಲ, ದಿನದಿಂದ ದಿನಕ್ಕೂ ಕಂಬ ಬೆಳಿತಾನೆ ಬಂತು. ಏನೈತೆ ಗೋಪುರ ಅದು ಬೀಳ್ತಾನೆ ಇತ್ತು ಅಂತ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ಗೋಪುರ ಕಟ್ಸೋಕ್ಕೇ ಇನ್ನೊಂದು ಪವಾಡನೇ ನಡೀತದೆ. ಬಸ್ಸು ಪಂಚಲೋಹ ಮೊಳೆ ಹೊಡೆದ್ಮೇಲೆ ಬಸ್ಸು ನರಸಿಂಹಸ್ವಾಮಿ ಅವರು ಬೆಳವಣಿಗೆ ನಿಂತ ಮೇಲೆ ಇಲ್ಲಿ ಗೋಪುರ ಕಟ್ಟಿಸ್ಬೇಕು ಅಂತ ಊರಿನ ಜನಗಳೆಲ್ಲ ಸೇರಿ ಮಾತಾಡ್ಕೊಂಡು ದುಡ್ಡೆಲ್ಲ ಕನೆಕ್ಟ್ ಮಾಡ್ಕೊತಾರೆ. ಬಸ್ಸು ಅದನ್ನು ಕಲೆಕ್ಟ್ ಮಾಡಿ ಒಬ್ಬರು ಮೇಸ್ತ್ರಿನೂ ಕರ್ಕೊಬಂದು ಅದನ್ನ ವಹಿಸ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಕೆಲಸನ ಶುರು ಮಾಡಿಬಿಟ್ಟು ಕಾಸು ಬಂದಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಆ ನಿಲ್ಲಿಸಿದಾಗ ಅವ್ರಿಗಿನ್ನು ಮಕ್ಕಳಾಗಿರಲ್ಲ, ಒಂದು ಮಗು ಹುಡುತ್ತೆ. ಆ ಮಗುಗೆ ಆರೋಗ್ಯ ಸರಿ ಇರಲ್ಲ.
ಅದಾದಮೇಲೆ ಅವ್ರು ಮಾಡಿದ್ದು ತಪ್ಪು ಅಂತ ಗೊತ್ತಾದ್ಮೇಲೆ ಇಲ್ಲಿ ಬಂದು ಕ್ಲೀನಾಗಿ ಕಂಪ್ಲೀಟ್ ಎಲ್ಲ ಮಾಡಿಕೊಟ್ಟು ಗೋಪುರ ಎಲ್ಲ ಮುಗಿಸಾದ್ಮೇಲೆ ಇನ್ನೊಂದು ಮಗು ಉಡುತ್ತೆ. ಆ ಮಗುಗೆ ಆರೋಗ್ಯ ಸಮಸ್ಯೆ ಏನು ಇಲ್ದಂಗೆ ಉಡುತ್ತೆ. ಇದು ಇಲ್ಲಿನ ಕಾಂಬೋದ್ ನರಸಿಂಹಸ್ವಾಮಿದು ಒಂದು ಮಹಿಮೆ. ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಗೋವಿಂದ ಗೋವಿಂದ ರಾವಣ ಸ್ವಯಂ ಪ್ರತಿರಣ ನಾಯಕ ಗೋವಿಂದ ಗೋವಿಂದ ತಾಂಜನೇಯ ಸ್ವಯಂ ಪರಮಾತ್ಮ ಲಕ್ಷಣ ಕೆಸರಾದ ಗೋವಿಂದ ಗೋವಿಂದ ಕಿಲಾಂಡ ಬ್ರಹ್ಮಾಂಡ ಕೊಡಿಜೆ ಪಾಂಡರಂಗ ಪುರಂದರ ದಾಸರು ಗೋವಿಂದ ಗೋವಿಂದ ಶ್ರೀ ಶ್ರೀನಾಥ ಪಿಣಿಸಿ ದೇವಾದಿ ದೇವರು ಗೋವಿಂದ ಗೋವಿಂದ ಮಹಾಸತ್ಯ ನಾರಾಯಣ ಸ್ವಯಂ ಸತ್ಯ ದೇವರು ಗೋವಿಂದ ಗೋವಿಂದ ಓಂಕಾರನಾದ ಮೇರದ ಗೋವಿಂದ ಗೋವಿಂದ ಗುರು ಬ್ರಹ್ಮ ಕೃಷ್ಣ ಯೇಸರ ಪರಮಾತ್ಮ ಗೋವಿಂದ ಗೋವಿಂದ ಲಕ್ಷ್ಮೀ ಶ್ರೀಮನ್ನಾರಾಯಣ ಸ್ವಯಂ ಪ್ರಭಗದೊಳೆದಗಲಿ ಗೋವಿಂದ ಗೋವಿಂದ ಪ್ರಾಣ ಸ್ವಾಮಿ ಶಂಕು ಚಕ್ರ ದೇವರ ನಾಮ ಗೋವಿಂದ ಗೋವಿಂದ ಶ್ರೀನಿವಾಸ ಕಲ್ಯಾಣ ವೈಕುಂಠ ಬಂಗಾರಗಿರಿವಾಸ ಗೋವಿಂದ ಗೋವಿಂದ ಜಾನಗಿರಿ ಭೈರವೇಶ್ವರ ಸಾನಂದಾಗಲಿ ಗೋವಿಂದ ಗೋವಿಂದ ಚಿರಾಣಿ ಸೇವೆ ತೈ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಸ್ವಾಮಿ ಸಾಣ ಗೋವಿಂದ ಗೋವಿಂದ ಗಾರ್ಗಿರಿ ಲಕ್ಷ್ಮೀ ದೇವಿ ಗೋವಿಂದ ಗೋವಿಂದ ಸಾನದೇವಿ ದುರ್ಗ ದೇವತಿ ಗೋವಿಂದ ಗೋವಿಂದ ಲೋಕಮುಖಾಗಿ ವಿದ್ಯಾನ ಸರಸ್ವತಿ ಸಾಣಾಗಲಿ ಗೋವಿಂದ ಗೋವಿಂದ ಗೌರಿ ಗಣಪತಿ ವಿಘ್ನೇಶ ಜಾಗಲಿ ಗೋವಿಂದ ಗೋವಿಂದ ಗಣನಾದ ಶ್ರೀರಾಮ ಸ್ವಾಮಿ ಗೋವಿಂದ ಗೋವಿಂದ ಗುಡಚಲುರಾಯ ಸ್ವಾಮಿ ಪ್ರೇಕ್ಷಣಾಗಲಿ ಗೋವಿಂದ ಗೋವಿಂದ ರಾಘವೇಂದ್ರ ಸ್ವಾಮಿ ಕರ್ಣಾದಿವಾಸ ಗೋವಿಂದ ಗೋವಿಂದ ಮಹಾಸನಿ ದೇವರ ಸ್ವಾಮಿ ನಾಗರ ಸೆಲೆಕ್ಷಣೆ ಆಡು ಗೋವಿಂದ ಗೋವಿಂದ ಚಂದ್ರಗಿರಿ ದೇವತಿ ಗೋವಿಂದ ಗೋವಿಂದ ಗೌಚರ ದೇವತಿ ಗೋವಿಂದ ಗೋವಿಂದ ಸ್ವಯ ಆಶ್ರಮದಲ್ಲಿ ದಾನಧರ್ಮ ದೇವತಿ ಗೋವಿಂದ ಗೋವಿಂದ ಇದೆಲ್ಲ ಕಮಾಂಡ್ ನರಸಿಂಹಸ್ವಾಮಿ ಆದಂಥ ಪೂಜಾ ಪುಸ್ತಕ ನಡೀತಿದ್ದ ಕಾರ್ಯಕ್ರಮಗಳು ನಡೀತಿದ್ದಾವೆ. ಆದರೂ ಇಲ್ಲಿ ಸಹ ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ಸೇರಿಕೊಂಡಿದ್ದ ಮೇಲೆ ಭಕ್ತಾದಿಗಳು ಎಲ್ಲ ಸೇರಿ ದೇವಸ್ಥಾನ ಪರಿವರ್ತನೆ ಮಾಡಿದ್ದಾರೆ. ಜನಸೇವೆ ಎಲ್ಲ ಸೇರ್ಕೊಂಡಿದ್ದಾರೆ. ಎಲ್ಲ ಕ್ಲೀನಾಗಿ ನಡೀತಿದೆ, ಪೂಜಾ ಪುಸ್ತಕ ನಡೀತಾ ಇದ್ದಾರೆ. ಅಂದರೆ ದೇವಸ್ಥಾನ ಅನ್ನೋದು ಬೆಂಗಳೂರಿನ ನರಹರಿಯವರು ಅಂತಾರೆ ರಾಮಲಿಂಗಯ್ಯನವರು ನರಹರಿಯವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸಾತ್ವಿಕ ಮಹೇಶ್ವರ ಅವರು ಇದಕ್ಕೊಂದು ನಿಂತು ಅದನ್ನು ಒಂದು ಪುನಸ್ಕಾರವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ವಿಶೇಷ ತಾತ, ಇಲ್ಲಿ ವಿಶೇಷ ಸಾತ್ವಿಕ ದೇವಾಲಯ ಆದರೂ ಬಂತುಗಳಿಂದ ಮಾಂಡ್ಯ ಋಷಿಗಳಿಂದ ಇದಕ್ಕೆ ಮಾಂಡ್ಯ ಅಂತ ಹೆಸರು ಬಂತು. ಅವಾಗ ಋಷಿಗಳಿದ್ರ ನಂತರ ಮಾಂಡ್ಯ ಋಷಿಗಳು ಪೂಜೆ ಪುನಸ್ಕಾರ ಮಾಡಿಕೊಂಡು ಇದಕ್ಕೆ ಬೇಟರಾಯ ಸ್ವಾಮಿ ದೇವಸ್ಥಾನ ಬೇಟರಾಯ ಅವರೊಂದು ದೇವಸ್ಥಾನ ಪೂಜೆ ಮಾಡಿಕೊಂಡು ಅವ್ರ ಹತ್ರ ಪೂಜೆ ಪುನಸ್ಕಾರ ಇತ್ತಂತೆ ಮಾಂಡ್ಯ ಋಷಿಗಳು. ಇಲ್ಲಿಗೆ ದಿನ ಟೈಮಿಂಗ್ಸ್ ಗೊತ್ತಿಲ್ಲ ಸರ್. ಇದು ತೇರೆಲ್ಲ ಯಾವಾಗ? ತೇರು 4 ವರ್ಷ ಆಯಿತು ತೇರಾಗಿ. ಈಗ ನೆಕ್ಸ್ಟ್ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ 5ನೇ ತಾರೀಕು ತೇರು ಆಯಿತು. ಎಲ್ಲ ಜಾತ್ರೆ ದನಗಳ ಜಾತ್ರೆ, ತೇರು, ಕಲ್ಯಾಣೋತ್ಸವ ಎಲ್ಲ ನಡೀತು. ಕೌಸಲ್ಯ ಸುಪ್ರಭಾತ ಪಾತಾಳ ಗಂಗೆಯ ಜ್ವಲಮುಕ್ತಾಯ ನಮಃ ಸೂರ್ಯ ಶ್ರೀನಿವಾಸ ಕಲ್ಯಾಣಸ್ವ ಸೂರ್ಯಚಂದ್ರ ನಾರಾಯಣಾಯ ನಮಃ ವೈಕುಂಠ ಏಕದಶಿ ಸಮರಾಜ ದೇವತಾಯ ನಮಃ ಚನಿ ಬಂಗಾರಗಿರಿ ವೈಕುಂಠ ಏಕದೇಶಕ ಮಹಾಶಾಶ್ವತ ಧರ್ಮ ವಿದ್ಯೋಸ್ತಮಾಯ ತಿರುಪತಿ ಶ್ರೀನಿವಾಸಾಯ ನಮಃ ಸೇವತಾ. ಓಂ ನಮಃ ಶಿವಾಯ ನಮಃ. ಓಂ ಜ್ವಾಲಲಿಂಗಾಯ ನಮಃ. ಓಂ ಶಿವ ಪರಮೇಶ್ವರಾಯ ನಮಃ. ಓಂ ಶಿವಲಿಂಗಾಯ ನಮಃ. ಕಾಶಿ ವಿಶ್ವನಾಥ ದಾನ ಧರ್ಮ ದೇವತಾಯ ನಮಃ. ನಾಗಲಿಂಗೇಶ್ವರಾಯ ನಮಃ. ಪಾಪ ಪುಣ್ಯ ಮಹಾಶಾಶ್ವತ ಧರ್ಮ ವಿದ್ಯೋಸ್ತಮಾಯ ನಮಃ. ಜೈ ಗಣಪತಿ ವಿಘ್ನೇಶ್ವರ ಪುತ್ರ ಪವನದಾನ ದೇವತೆ. ಜೈ ಕಾಶಿನಾರಾಯಣ ದೇವತೆ. ನಿಮಗೆ ಮೊದಲೇ ಹೇಳ್ದಂಗೆ ನಾವು ಓದ್ ವಿಡಿಯೋದಲ್ಲಿ ಮಾಡಿರೋ ಕರಿಘಟ್ಟಕ್ಕೂ ಇದಕ್ಕೂ ಲಿಂಕ್ ಇದೆ ಅಂತ ಹೇಳಿದೆ. ಅದು ಏನಂತಂದರೆ ಇಲ್ಲಿ ಕಂಬದ ನರಸಿಂಹಸ್ವಾಮಿ ಮಡಿ ಮೈಲಿಗೆ ಪೂಜೆ ಪುನಸ್ಕಾರದಲ್ಲೆಲ್ಲ ಒಂಥರ ಕಟ್ಟುನಿಟ್ಟಿದ್ದಂಗೆ. ಹೆಂಗೆ ಅಂತಂದರೆ ಇಲ್ಲಿ ಒಂಚೂರು ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ಇಲ್ಲಿಂದ ನರಸಿಂಹಸ್ವಾಮಿ ಕರಿಘಟ್ಟಕ್ಕೆ ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲಿಗೆ ಕರ್ಸ್ಕೋಬೇಕು ಅಂದಾಗ ಇವರು ಮತ್ತೆ ಎಲ್ಲ ಶುದ್ಧ ಮಾಡಿ ಪೂಜೆ ಮಾಡಿ ಇಲ್ಲಿ ಕಲಶನ ಸ್ಥಾಪನೆ ಮಾಡಿದ್ಮೇಲೆ ನರಸಿಂಹಸ್ವಾಮಿ ಮತ್ತೆ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ನಾವು ನರಸಿಂಹಸ್ವಾಮಿದು ಬೆಟ್ಟ ನೋಡ್ತಿದ್ದೀರಲ್ಲ, ಇದು ಯಾವ ಶೇಪಲ್ಲಿದೆ ಅಂದರೆ ಶಂಕು ಶೇಪಲ್ಲಿ ಇರೋದು. ಈಗ ನಾವು ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿ ಮಾದಪ್ಪನ ಬೆಟ್ಟ ಇದೆ. ಮಾದಪ್ಪನ ಬೆಟ್ಟ ನೋಡ್ಕೊಂಡು ಹೋಗೋಣ. ಬೆಟ್ಟ ಅಂದರೆ ದೇವಸ್ಥಾನ, ಮಾದಪ್ಪನ ದೇವಸ್ಥಾನ ಇದೆ, ನೋಡ್ಕೋಗೋಣ. ಇದೇನು ನೀವು ನೋಡ್ತಿದ್ದೀರಲ್ಲ, ಇದು ಕಾಂಪೌಂಡು, ಇದು ಮಾಂಡವ್ಯ ಸ್ಕೂಲ್. ಇದು
ಬಾಗ್ಲಾಕ್ಬಿಟ್ಟಿದ್ದಾರೆ ಅದನ್ನು. ಬನ್ನಿ ಇಲ್ಲೇನೈತೆ ನೋಡೋಣ. ಅದು ಸ್ಕೂಲು ಮತ್ತು ಕಾಲೇಜು. ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋದ. ಓಕೆ ಬಾಯ್.